ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಿ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಅಸ್ತರ್ ಬ್ಲೌಸ್ ಸ್ಟಿಚಿಂಗನ್ನು ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಬಿಗಿನರ್ಸ್ಗೆ ಫುಲ್ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಇದು ತುಂಬ ಈಸಿ ಮೆಥಡಲ್ಲಿ ನಮ್ಮ ಗೃಹಿಣಿಯರು ಮನೆಯಲ್ಲೇ ಕೂತು ಕಟ್ ಮಾಡಿ ಈ ಥರ ಬ್ಲೌಸ್ನ ಹೊಲಿಬಹುದು ನೋಡಿ ಫ್ರೆಂಡ್ಸ್. ಈ ವಿಡಿಯೋನ ಫುಲ್ ನೋಡಿ ಫ್ರೆಂಡ್ಸ್. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್. ಬ್ಲೌಸನ್ನು ಕಟ್ ಮಾಡಿರ್ತೀವಲ್ಲ ಫ್ರೆಂಡ್ಸ್, ಆ ಬ್ಲೌಸನ್ನು ಇಟ್ಕೊಂಡು ಅದರ ಮೇಲೆ ಅಸ್ತರನ್ನು ಇಟ್ಕೊಂಡು ಈ ಥರ ನೀಟಾಗಿ ಹೊರಗಿನ ಹಾಕೊಳ್ಳಿ ಫ್ರೆಂಡ್ಸ್. ನೋಡಿ, ಅರ್ಬಿನ ಅದು ಮುದುಡಿ ಹಾಗೂ ಎಳೆ ಜಗದೆ ಇರೋ ರೀತಿ ನೀಟಾಗಿ ನೋಡಿ ಫ್ರೆಂಡ್ಸ್. ನಾನಿಲ್ಲಿ ಹೊಲಿತಾ ಇದ್ದೀನಿ. ತುಂಬ ಈಸಿ ಮೆಥಡಲ್ಲಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋದ ಕಟ್ಟಿಂಗ್ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಅದನ್ನು ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ ಫ್ರೆಂಡ್ಸ್. ಕತ್ತರಿಲೆ ಈ ಥರ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆದರೆ ಕೊರಳಲು ಹೊಳೆದ ಮೇಲೆ ನೀಟಾಗಿ ಬರುತ್ತೆ ಫ್ರೆಂಡ್ಸ್, ಮುದುಡಿ ಆಗದೆ ಇರೋ ಹತ್ರ. ನೋಡಿ, ಇವಾಗ ಕೆಳಗಡೆ ಭಾಗನ ಈ ರೀತಿ ಇದು ಮೇಲ್ಗಡೆ ಹಾಕೊಳ್ಬೇಕಲ್ಲ ಫ್ರೆಂಡ್ಸ್, ಅದೇ ರೀತಿ ಹೊಲಿಗೆನ ಹಾಕೊಳ್ಳಿ. ಇವಾಗ ಹೊಲಿಗೆ ಹಾಕಿದ ಮೇಲೆ ಫ್ರೆಂಡ್ಸ್ ಇದನ್ನು ಹೊಳಿಸ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಈ ಥರ ಹೊಳಿಸ್ಕೊಂಡ ನಂತರ ಇದನ್ನು ನಿಗಿಚ್ಬಿಟ್ಟು ಸ್ವಲ್ಪ ಈ ಥರ ಕೊಳ್ಳನ ನಿಗೀಚಿ ಕರೆಕ್ಟಾಗಿ ಹೊಲಿಗೆನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ನೋಡಿ, ನೀಟಾಗಿ ಹಾಕ್ಕೊಳ್ಳಿ, ಅರಿವಿ ಮುದುಡಿ ಆಗದೆ ಇರೋ ಥರ. ನೋಡಿ ನಾ ಯಾವ ಥರ ಹಾಕ್ತಾಯಿದ್ದೀನಿ ಅಂತ. ಇದೇ ರೀತಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಎಷ್ಟು ಜನ ನೋಡ್ತೀರ ಹಾಗೆ ಎಷ್ಟು ಲೈಕ್ ಬರುತ್ತೆ ಫ್ರೆಂಡ್ಸ್. ಆಮೇಲೆ ಜಾಸ್ತಿ ವಿಡಿಯೋನ ಬಿಡಲು ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ಕೊಳ್ಳು ಹೊಳಿಸಿ ಹೊಲ್ಕೊಂಡೆ ಫ್ರೆಂಡ್ಸ್. ಇಲ್ಲ ಚಿಕ್ಕದಾಗಿ ಕೋಟ್ನು ಕಟ್ಕೊಡ್ಬೋದು ಫ್ರೆಂಡ್ಸ್, ಅದನ್ನು ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಕೆಳಗಡೆ ಭಾಗನ ನಿಗಿಚಿ ಇಲ್ಲೊಂದು ಹೊಲಿಗೆನ ಹಾಕೊಳ್ಳೋಣ ಫ್ರೆಂಡ್ಸ್. ನಿಮ್ಮೆಲ್ಲರಿಂದ ಕೇಳೋದು ಒಂದೇ ಫ್ರೆಂಡ್ಸ್, ಒಂದೇ ಒಂದು ಲೈಕ್ ಕೊಟ್ಟುಬಿಡಿ ಫ್ರೆಂಡ್ಸ್. ನೋಡಿ, ಇದು ಮಗ್ಲೇ ಇರತ್ತೆಲ್ಲ ಫ್ರೆಂಡ್ಸ್, ಬಗಲ್ ಸೈಡು ಅಸ್ತರ್, ಆಮೇಲೆ ಮೇಗಿನ ಅರಿವಿ ಎರಡು ಸರಿದೇ ಇರೋ ಥರ ದಪ್ಪನ ಹೊಲಿಗೆನ ಹಾಕ್ಕೊಂಡೆ ಫ್ರೆಂಡ್ಸ್. ಎರಡು ಸೈಡ್ ಹಾಕ್ಕೊಂಡು ಇವಾಗ ಟಕ್ಸ್ ಹಿಡಿಬೇಕಲ್ವಾ. ನೋಡಿ, ಸೆಂಟ್ರಲ್ಲಿ ಬರೋ ಥರ ಟಕ್ಸನ್ನು ಹಿಡಿಯೋಣ ಫ್ರೆಂಡ್ಸ್. ಡಾಟ್ಸ್ ಅಂತಿರಲ್ವ ನೀವು, ಅದನ್ನು ಹಿಡಿಯೋಣ. ಎರಡು ಸೈಡ್ ಹಿಡ್ದಾಯಿತು. ಇವಾಗ ಮುಂಭಾಗವನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಮುಂಭಾಗನೂ ಹಿಂಭಾಗನ ಹೊಳಿಸಿ ಹೊಲ್ಕೊಂಡ್ವಲ್ಲ ಫ್ರೆಂಡ್ಸ್, ಅದೇ ಥರ ಇಲ್ಲಿ ಹೊಲಿಗೆ ಹಾಕ್ಕೊಂಡು ಈ ಥರ ಹೊಲಿಗೆ ಹಾಕ್ಕೊಂಡು ಕಟ್ ಮಾಡಿ ಹೊಲಿಸಿ ಹೊಲಿಬೇಕು ಫ್ರೆಂಡ್ಸ್.
ನೋಡಿ ಫ್ರೆಂಡ್ಸ್, ನಾವು ಹಳ್ಳಿಯಲ್ಲಿ ಆಗ್ಬೋದು ಅಥವಾ ಸಿಟಿಲಿ ಆಗ್ಬೋದು. ಸಿಟಿಲಿ ಸ್ವಲ್ಪ ಜಾಸ್ತಿ ಬ್ಲೌಸ್ಗೆ ದುಡ್ಡು ಇರುತ್ತೆ, ಬಟ್ ಹಳ್ಳೀಲಿ ಸ್ವಲ್ಪ ಕಡಿಮೆ ಇರುತ್ತೆ ಫ್ರೆಂಡ್ಸ್. ಆದರೂ ಹಳ್ಳೀಲಿ ಇವಾಗ 200ವರೆಗೆ ಇರುತ್ತೆ ಫ್ರೆಂಡ್ಸ್. ನಾವು ದಿನಕ್ಕೆ 2ರಿಂದ 3 ಬ್ಲೌಸ್ ಹೊಲಿದ್ರೆ ಫ್ರೆಂಡ್ಸ್ ನಮಗೆ 500 ಅಥವಾ 600 ರೂಪಾಯಿ ಬಂದೇ ಬರುತ್ತೆ ಫ್ರೆಂಡ್ಸ್. ಮನೇಲಿ ಕೂಡೋ ಬದಲು ಈ ಥರ ಬ್ಲೌಸ್ ಹೊಲಿದ್ರೆ ನಾವು ಸ್ವಾವಲಂಬಿಯಾಗಿ ಬದುಕಬಹುದು ಫ್ರೆಂಡ್ಸ್. ಗಂಡ್ಮಕ್ಳಿಗೆ ಪದೇ ಪದೇ ದುಡ್ಡು ಕೇಳೋ ಬದಲು ನಾವೇ ಈ ಥರ ಹೊಲಿದು ದುಡ್ಡನ್ನು ಸಂಪಾದಿಸ್ಬೋದು ಫ್ರೆಂಡ್ಸ್. ಮನೆ ನಡಿಬೇಕಾದ್ರೆ ಒಬ್ಬರಿಂದ ಆಗಲ್ವಲ್ಲ ಫ್ರೆಂಡ್ಸ್. ಹಾಗಾಗಿ ನಾವು ಸ್ವಲ್ಪ ಏನಾದರೂ ಕೆಲಸ ಮಾಡಬೇಕು ಫ್ರೆಂಡ್ಸ್. ನೋಡಿ, ಈಗ ಬಗಲ್ ಸೈಡು ಮತ್ತು ಕೆಳಗಡೆ ದಪ್ಪನ ಹೊರಗೆ ಇಟ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಇವಾಗ ರೆಡಿ ಆಯಿತು ಫ್ರೆಂಡ್ಸ್. ಇದು ಇನ್ನೊಂದು ಸೈಡ್ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನು ಕೊಳ್ಳನ್ನು ಇದೇ ಥರ ಹೊಳಿಸ್ಕೊಂಡ್ವಿ. ನೋಡಿ ಫ್ರೆಂಡ್ಸ್, 2 ರೆಡಿ ಆಯಿತು. ಇವಾಗ ಇದಕ್ಕೂ ಟಕ್ಸನ್ನು ಹಿಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಈ ಸೈಡ್ 2 ಇಂಚ್ ಬಿಟ್ಕೊಂಡು ನೋಡಿ ಫ್ರೆಂಡ್, ದಪ್ಪಿದ್ರೆ 2.5 ಇಂಚ್ ಫ್ರೆಂಡ್ಸ್. ಸ್ವಲ್ಪ ತೆಳ್ಳಗಿದ್ರೆ 2 ಇಂಚ್ ಬಿಟ್ಕೊಂಡು ಈ ಥರ ಮಾಡಿಸ್ಕೊಂಡು ದಾರನ ಹಾಕೋಬೇಕು ಫ್ರೆಂಡ್ಸ್. ಮೇಲೇನು ಸೆಂಟ್ರ್ ಬರೋ ಥರ ಹಿಡಿಬೇಕು ಫ್ರೆಂಡ್ಸ್. ನೋಡಿ, ಗೊತ್ತಾಗತ್ತೆ ಅದು. ನೋಡಿ, ಇವಾಗ 2 ರೆಡಿಯಾಗಿದೆ. ಇದಕ್ಕೆ ಕ್ರಾಸ್ ಪಟ್ಟಿನ ಹಚ್ಕೊಳ್ಳೋಣ ಫ್ರೆಂಡ್ಸ್. ಮೇಲ್ಗಡೆ ಮತ್ತು ಕೆಳಗಡೆ ಒಂದು ಇಟ್ಕೊಂಡು ನೋಡಿ, ಈ ಥರ ಮೂಲೆ ಕರೆಕ್ಟಾಗಿ ಬರಬೇಕು ಫ್ರೆಂಡ್ಸ್. ಇವಾಗ ಈ ಥರ ನೀಟಾಗಿ ಹೊಲ್ಕೊಳ್ಬೇಕು ನೋಡಿ ಫ್ರೆಂಡ್ಸ್. ಇಲ್ಲಿ ನಾವು ಟಕ್ಸ್ ಹಿಡಿದಿರ್ತೀವಲ್ಲ ಫ್ರೆಂಡ್ಸ್, ಆ ಬಟ್ಟೆ ಉಳಿದಿರುತ್ತಲ್ಲ ಅದನ್ನು ಸೈಡ್ ಸರಿಸಿ ಹೊಲಿಬೇಕು ಫ್ರೆಂಡ್ಸ್. ಅದರಲ್ಲಿ ಸಿಗಿಸ್ಬಾರ್ದು ಅದರಲ್ಲಿ ಅದು ಸಿಕ್ಬಿಟ್ರೆ ಒಂಥರ ಮುದುಡಿ ಆದ ಥರ ಕಾಣುತ್ತೆ ಫ್ರೆಂಡ್ಸ್. ಹಾಗಾಗಿ ಅದನ್ನು ಸೈಡ್ ಹೊಲಿಬೇಕು ಫ್ರೆಂಡ್ಸ್. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಈ ಥರ ಮಡಿಚಿಬಿಟ್ಟು ಕ್ರಾಸ್ ಪಟ್ಟಿಗೆ ಕೆಳಗಡೆ ಒಂದು ಹೊಲಿಗೆನ ಹಾಕಬೇಕು. ನೋಡಿ, ಇಲ್ಲಿ ನೀಟಾಗಿ ಬಟ್ಟೆ ಸರಿಯೋ ಥರ ನೀಟಾಗಿ ಒಂದು ಹೊಲಿಗೆನ ಹಾಕೊಳ್ಳೋಣ. ಇದೇ ಥರ ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೆ ನೋಡಿ. ಹಾಗೆ ಕಮೆಂಟ್ ಮೂಲಕ ನಿಮಗೆ ಯಾವ ಥರ ಬ್ಲೌಸ್ ಡಿಸೈನ್ ಬೇಕು ಅನ್ನೋದನ್ನು ತಿಳಿಸಿ ಫ್ರೆಂಡ್ಸ್. ನೋಡಿ, ಇವಾಗ ಕ್ರಾಸ್ ಪಟ್ಟಿನ ಹಚ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್. ಹುಕ್ಕಿನ ಪಟ್ಟಿ ಹಾಗೂ ಕಾಜ್ ಪಟ್ಟಿನ ರೆಡಿ ಮಾಡ್ಕೊಳ್ಳೋಣ. ಇನ್ನು ನೋಡಿ, 2 ಸೈಡ್ ರೆಡಿಯಾಗಿದೆ. ಈಗ ಇದು ಎಡೆಗಡೆ ಸೈಡ್ ಫ್ರೆಂಡ್ಸ್ ಹುಕ್ ಪಟ್ಟಿ ಬರುತ್ತೆ. ಇದಕ್ಕೆ ಮೇಲ್ಗಡೆನೆ ಅಸ್ತರ್ ಅರ್ಬಿಲಿ ಒಂದು ಅರ್ಬಿ ತಗೊಂಡು ಈ ಥರ
ಹಚ್ಕೋಬೇಕು. ಹುಕ್ಕಿನ ಪಟ್ಟಿಗೆ ಹುಕ್ ಹಚ್ತೀವಲ್ವ ಫ್ರೆಂಡ್ಸ್, ಅದಕ್ಕೆ ಮೇಲೆ ಬರುತ್ತೆ. ಕಾಜ್ ಪಟ್ಟಿಗೆ ಕೆಳಗಡೆ ಹಚ್ಕೋಬೇಕು. ಇದು ಎಡಗಡೆ ಬರುತ್ತೆ, ಅದು ಬಲಗಡೆ ಬರುತ್ತೆ. ನೋಡಿ ಈ ಥರ ನೀಟಾಗಿ ಒಂದು ಹೊಲಿಗೆನ ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನನ್ನ ಒಂದು ಪರಿಶ್ರಮದಿಂದನೇ ಇವತ್ತು ನಮ್ಮ ಮನೇನ ನಾನೇ ನಡೆಸೋದು ಫ್ರೆಂಡ್ಸ್. ಮಕ್ಕಳ ಖರ್ಚು ಆಗ್ಬೋದು, ನೋಡಿ ಇವಾಗ ಹುಕ್ ಪಟ್ಟಿ ರೆಡಿ ಆಯಿತು ಫ್ರೆಂಡ್ಸ್. ಇವಾಗ ಕಾಜ್ ಪಟ್ಟಿ ಅಂತೀವಲ್ಲ ಅದನ್ನು ರೆಡಿ ಮಾಡ್ಕೊಳ್ಳೋಣ. ಹುಕ್ಕಿನ ಮಣಿ ಇದಕ್ಕೆ ಮೇಲ್ಗಡೆ ಹಚ್ಚಬೇಕು, ಇಲ್ಲ ಕೆಳಗಡೆ ಹಚ್ಚಬೇಕು, ಮೇಲ್ಗಡೆ ಬರುತ್ತೆ ಅದು. ನೋಡಿ ಈ ಥರ ಮಡಚ್ಕೊಂಡು ಕೆಳಭಾಗದಲ್ಲಿ ಬಟ್ಟೆನ ಇಟ್ಕೊಂಡು ಹೊಲ್ಕೋಬೇಕು. ಮನೆಯಲ್ಲೇ ಇದ್ದು ಬೋರ್ ಆಗತ್ತಲ್ವ, ಆ ಟೈಮಲ್ಲಿ ಈ ಥರ ವಿಡಿಯೋನ ನೋಡಿ ನೀವು ಕಲಿಬೋದು ಫ್ರೆಂಡ್ಸ್. ಬೇರೆಯವರಿಗೆ ಬೇಡ ಫ್ರೆಂಡ್ಸ್, ನಿಮ್ಮ ಬ್ಲೌಸನ್ನು ನೀವೇ ಹೊಲ್ಕೊಂಡ್ರೆ ಎಷ್ಟೋ ಇದು ಆಗುತ್ತಲ್ವ ಫ್ರೆಂಡ್ಸ್. ಇವಾಗ ಬ್ಲೌಸ್ ರೇಟ್ ಜಾಸ್ತಿ ಇದೆ, ಹಾಗಾಗಿ ನೀವೇ ಮನೆಯಲ್ಲಿ ಕೂತ್ಕೊಂಡು ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ಈ ಥರ ಒಂದು ಹೊಲಿಗೆ ಹಾಕೊಂಡಿರ್ತಲ್ಲ, ನೀಟಾಗಿ ಮಡಚ್ಕೊಂಡು 2 ಸರಿ ಮಡಚ್ಕೊಂಡು ದಪ್ಪನ ಹೊರಗಿನ ಹಾಕೋಬೇಕು ಫ್ರೆಂಡ್ಸ್. ಫುಲ್ಲು ದಪ್ಪನ ಹೊಲಿಗೆ ಹಾಕೊಳ್ಳೋಣ. ಇಲ್ಲಿ 2 ಸಾರಿ ಮಡಚಬೇಕು. ನೋಡಿ ಫ್ರಂಟ್ ಆಮೇಲೆ ಬ್ಯಾಕ್ ಎರಡು ರೆಡಿ ಆಯಿತು. ಇವಾಗ ತೋಳನ್ನು ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದು ಆ್ಯಕ್ಚುಲಿ ಉದ್ದ ತೋಳ ಚೆನ್ನಾಗಿ ಕಾಣ್ತಾ ಇತ್ತು ಫ್ರೆಂಡ್ಸ್, ಇವರು ಹಾಫ್ ಬಿಡಿಸಿದ್ದಾರೆ ಫ್ರೆಂಡ್ಸ್. ನೋಡಿ ಇದು ತೋಳಿಗೆ ಅರಿವೆ ಸ್ವಲ್ಪ ಕಡಿಮೆ ಇರೋದ್ರಿಂದ ಫ್ರೆಂಡ್ಸ್, ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನು ಕಟ್ ಮಾಡಿಕೊಂಡು ಹಚ್ಕೊಳ್ಬೇಕು ಫ್ರೆಂಡ್ಸ್. ಅಗಲ ಜಾಸ್ತಿ ಇದ್ದರೆ ನಡೆಯುತ್ತೆ ಫ್ರೆಂಡ್ಸ್, ಇದು ಸ್ವಲ್ಪ ಕಡಿಮೆ ಇರೋದ್ರಿಂದ ಸ್ವಲ್ಪ ತ್ಯಾಪಿ ಅಂತ ಹೇಳಿ ಕುದ್ದೇ ಕೂರುತ್ತೆ ಫ್ರೆಂಡ್ಸ್. ಇದಕ್ಕೆ ನೋಡಿ ಅದು ಇವಾಗ ಅಸ್ತರ್ ಬ್ಲೌಸನ್ನು ಇಟ್ಕೊಂಡು ಹಿಂಭಾಗ ಮುಂಭಾಗನ ನೋಡಿ ಕರೆಕ್ಟಾಗಿ ಇಟ್ಕೊಂಡು ಹೊಲ್ಕೊಳ್ಳೋಣ. ಒಂದು ಕಡೆ ಹೆಚ್ಚು, ಒಂದು ಕಡೆ ಕಡಿಮೆ ಬರುತ್ತೆ ಫ್ರೆಂಡ್ಸ್, ಹಾಗಾಗಿ ನೋಡಿ ಹೊಲ್ಕೋಬೇಕು. ನೋಡಿ ಹೊಲಿದಾಯಿತು. ಇವಾಗ ನೀಟಾಗಿ ಮೇಲ್ಗಡೆ ಒಂದು ಹೊಲಿಗೆನ ಹಾಕೊಳ್ಳೋಣ ಫ್ರೆಂಡ್ಸ್, ನಿಗಿಚಿ. ನೋಡಿ ಮೇಲ್ಗಡೆ ದಪ್ಪ ಇಟ್ಕೊಂಡು ಹೊಲಿಗೆ ಹಾಕೊಳ್ಳಿ ಇಲ್ಲೊಂದು. ನೋಡಿ ಇವಾಗ ನಮ್ಮ ಬ್ಲೌಸ್ಗೆ ತೋಳು ರೆಡಿ ಆಯಿತು, ಹಾಗೂ ಬ್ಯಾಕ್ ಆ್ಯಂಡ್ ಫ್ರಂಟ್ ಎರಡು ರೆಡಿ ಆಗಿದೆ. ಇವಾಗ ಇನ್ನು ಅದನ್ನು ಟಚ್ ಮಾಡ್ಕೊಳ್ಬೇಕಲ್ವಾ, ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ರಫ್ ಹಾಕೋಬೇಕು, ಇಲ್ಲಾಂದರೆ ಅದು ಬಿಚ್ಚತ್ತೆ. ಹಾಗಾಗಿ
ರಫ್ ಹಾಕ್ಕೊಂಡು ಹೊಲಿಗೆನ ಹಾಕ್ಕೊಳ್ಳೋಣ. 2 ಸರಿ ಹೊಲಿಗೆನ ಹಾಕ್ಕೊಂಡ್ಬಿಟ್ರೆ ಆಯಿತು. ನೋಡಿ 2 ಸರಿ ಹೊಲಿಗೆನ ಹಾಕ್ಕೊಳ್ಳಿ. ಇಲ್ಲಿ ಇವಾಗ ತೋಳನ್ನು ಹಚ್ಚೋಣ ಫ್ರೆಂಡ್ಸ್. ಒಂದು ಬ್ಲೌಸ್ಗೆ ಫ್ರೆಂಡ್ಸ್ ತೋಳು ತುಂಬ ಮೇನ್ ಇರುತ್ತೆ ಫ್ರೆಂಡ್ಸ್. ತೋಳು ಹಚ್ಚಬೇಕಾದ್ರೆ ಜಾಸ್ತಿ ಜಗ್ಬಾರ್ದು ಫ್ರೆಂಡ್ಸ್. ಅದನ್ನು ನೀಟಾಗಿ ನಿಧಾನವಾಗಿ ಹಚ್ಚಬೇಕು. ಅದನ್ನು ಜಗ್ಬಿಟ್ರೆ ಅದು ಬಗಲಲ್ಲಿ ಒಂಥರ ಜೋಳು ಬಿದ್ದಾಗ ಆಗುತ್ತೆ ಫ್ರೆಂಡ್ಸ್. ಹಾಗೂ ಬ್ಲೌಸ್ ಹಿಡಿಯತ್ತೆ ಫ್ರೆಂಡ್ಸ್. ಅದು ನೋಡಿ ನೀಟಾಗಿ ಮುಂಭಾಗ ಹಿಂಭಾಗ ನೋಡಿ ಹಚ್ಕೊಳ್ಬೇಕು ಫ್ರೆಂಡ್ಸ್. ಈ ಥರ ನೀಟಾಗಿ ಹಚ್ಕೊಳ್ಳಿ. ನೋಡಿ ಇವಾಗ ನಮ್ಮ ತೋಳು ರೆಡಿ ಆಯಿತು. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಇವಾಗ 2 ಸೈಡ್ ರೆಡಿ ಆಯಿತು. ಇವಾಗ ಫಿಟ್ಟಿಂಗ್ ಮಾಡ್ಕೊಳ್ಳೋಣ. ತೋಳಿಗೆ ರೆಡಿ ಆದಮೇಲೆ ಬ್ಲೌಸ್ಗೆ ಫಿಟ್ಟಿಂಗ್ ಒಳಗೆ ತುಂಬ ಮೇನ್ ಫ್ರೆಂಡ್ಸ್ ಫಿಟ್ಟಿಂಗಲ್ಲಿದೆ. ಒಂದೊಂದು ಹೊಲಿಗೆನ ಹಾಕ್ಕೊಂಡು ಬ್ಲೌಸ್ ಅಳತೆ ನೋಡಿ ಫಿಟ್ಟಿಂಗ್ ಮಾಡ್ಕೊಳ್ಳೋಣ. ಒಂದು ಹೊಲಿಗೆ ಹಾಕಿದ್ದೀನಲ್ಲ ಇವಾಗ ನೋಡಿ. ಇವಾಗ ಅಳತೆ ಬ್ಲೌಸನ್ನು ಮೇಲಿಟ್ಟು ಈ ಸೈಜಲ್ಲಿದ್ದಾರೆ ಅವರು, ಇಲ್ಲಿಗೆ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ನೀಟಾಗಿ ಹೊಲಿಗೆನ ಮುದುಡೆ ಆಗದೆ ಇರೋ ಥರ ನೀಟಾಗಿ